ರಾಜ್ ಕೆ ಕೃಷ್ಣನ ಜೊತೆ ನಮ್ಮ ವಂಶಿ ಡೇಟ್ ಫಿಕ್ಸ್ ಆಗಿದೆ. ಕೃಷ್ಣ ವಂಶಿ ಮಾರ್ಚ್ 2ರಿಂದ ರಾತ್ರಿ 9:30ಕ್ಕೆ ನಿಮ್ಮ ಉದಯ ಟಿವಿಯಲ್ಲಿ. ಈ ವೇದನಾಯಕಿ ಇಲ್ಲಿಗೆ ಬಂದ್ರೆ ನನ್ ಬಂಡವಾಳ ಎಲ್ಲ ಬಯಲ್ ಮಾಡ್ಬಿಡ್ತಾಳ. ಮಾಯಮ್ಮ ನೋಡು ಮಾಯಮ್ಮ, ಆ ಪ್ರಿಯ ದೆವ್ವ ನನ್ ಕಾಲಿನ ಶಕ್ತಿನೇ ತೆಗೆದ್ಬಿಟ್ಟಿದೆ. ನಿಮ್ಗೆ ಕಾಯ್ತಾ ಇದ್ದೆ, ಮ್ಯಾಜಿಕ್ ಮಾಡಿ ನನ್ ಕಾಲ್ನ ಸರಿ ಮಾಡು. ಚಿಕ್ಕಿ, ಏನಾಯ್ತು ನಿಮ್ ಕಾಲ್ಗೆ? ಅಯ್ಯೋ, ನಿನ್ ವಿಷಯನೇ ಗೊತ್ತಿಲ್ವಾ? ಇಲ್ಲ. ಬೆಳಿಗ್ಗೆ ಮಾಯಮ್ಮ ತಿಂಡಿ ಕೊಟ್ರಲ್ಲ, ತಿಂದ್ಬಿಟ್ಟು ಆರಾಮಾಗಿ ಕೂತಿದ್ದೆ ಕಣೆ. ಎದ್ದು ನೋಡ್ತೀನಿ, ನನ್ ಕಾಲೇ ಬರ್ತಿಲ್ಲ. ನೋಡಿದ್ಯಾ ಆ ಪ್ರಿಯನ್ಗೆ ನನ್ ಮೇಲೆ ಎಂತ ಹೊಟ್ಟೆ ಉರಿ ಅಂತ. ಈ ವೇದನಾಯಕಿಯಿಂದ ನಾನು ಹೇಗ್ ತಪ್ಪಿಸ್ಕೊಳ್ಳಿ? ಏನ್ ಹೇಳ್ತಿದ್ದೀರ ಚಿಕ್ಕಿ ನೀವು? ಇದ್ದಕ್ಕಿದ್ದ ಹಾಗೆ ಕಾಲ್ ಹೊರಟೋಯ್ತು ಅಂದ್ರೆ ಏನರ್ಥ? ಏನ್ ಹುಡುಗಾಟನಾ? ಇದ್ ಹೇಗ್ ಸಾಧ್ಯ? ಗ್ರಹಚಾರ ಕೆಟ್ರೆ ಎಲ್ಲ ಸಾಧ್ಯ ಕಣೆ. ಮಾಯಮ್ಮ ಪ್ಲೀಸ್, ನೀನಾದ್ರೂ ಮ್ಯಾಜಿಕ್ ಮಾಡಿ ನನ್ ಕಾಲ್ನ ಸರಿ ಮಾಡ್ತೀಯಾ? ನನ್ ಕಷ್ಟ ನನಗೆ, ಈ ಮುಂದೊಂದು ಕಾಲ್ ಸರಿ ಮಾಡ್ಬೇಕಂತೆ. ಮಾಯಮ್ಮ ಯಾಕೆ ಸುಮ್ನೆ ಇದ್ದೀರಾ? ನನ್ ಕಾಲ್ ಸರಿ ಮಾಡೋದಿಲ್ವಾ? ಅಯ್ಯೋ, ಇದನ್ನೆಲ್ಲ ಸರಿ ಮಾಡೋ ಶಕ್ತಿ ನನ್ ಕೈಲಿಲ್ಲಮ್ಮ. ಅಯ್ಯೋ, ಇದ್ದಿದ್ದೊಂದು ಭರವಸೆನೋ ಹೊರಟೋಯ್ತಲ್ಲ. ಇನ್ನು ನನಗೆ ವೇದನಾಯಕಿ ಅಮ್ಮನೇ ಗತಿ. ಅವ್ರ ಈ ಮನೆಗ್ ಬರ್ಬೇಕು, ಇಲ್ಲ ಆಗ್ತಿರೋ ಸಮಸ್ಯೆನೆಲ್ಲ ಸರಿ ಮಾಡ್ಬೇಕು. ನನ್ ಕಾಲ್ ಸರಿ ಹೋಗ್ಬೇಕಷ್ಟೆ. ಅಂದ್ರೆ ವೇದನಾಯಕಿ ಇಲ್ಲಿಗೆ ಬಂದ್ರೆ ನನಗೆ ಉಳಿಗಾಲ ಇಲ್ವಾ? ಇದು ನನ್ನ ಕೈಗೆ ಸಿಗೋವರೆಗೂ ನಿನ್ನ ಅದೃಷ್ಟ ಚೆನ್ನಾಗೇ ಇತ್ತು. ಆದ್ರೆ ಯಾವತ್ತು ಆ ದಿವಾಕರ ಪೆನ್ ಡ್ರೈವ್ನ ನನ್ನ ಕೈ ಕೊಟ್ನೋ ಅವತ್ತಿಂದ ನಿನ್ನ ಹಣೆ ಬರಹನ ನಾನ್ ಬರೆಯೋದಕ್ಕೆ ಶುರು ಮಾಡಿದೆ. ನನ್ನ ಎದೆಲಿ ಅದೆಷ್ಟು ನೋವುಗಳನ್ನ ಬಚ್ಚಿಟ್ಕೊಂಡಿದ್ದೀನಿ ಅಂತ ಗೊತ್ತಾ ನಿನ್ಗೆ? ಪ್ರೀತಿ ಅಂದ್ರೇನು, ಅದ್ರ ಅರ್ಥ ಏನು ಅನ್ನೋದು ಗೊತ್ತಾ ನಿನ್ಗೆ? ಈಗ ಹೇಳು, ನನ್ನ ಮಣಿ ನಿನ್ಗೆ ಏನ್ ಮಾಡುತ್ತೋ? ಅವಳ ಮೇಲೆ ನಿನ್ಗೇನ್ ದ್ವೇಷ ಇತ್ತು? ಏನು ಕೊಂದೆ ಅವಳನ್ನ? ಹೇಳಲ್ಲ ಅಲ್ವಾ? ನನಗೆ ಗೊತ್ತು ನೀನ್ ಹೇಳಲ್ಲ ಅಂತ. ಅವತ್ತು ಅಶ್ವಿನ ಸಿಕ್ಕಾಕ್ಸೋದಷ್ಟೇ ನಿನ್ನ ಉದ್ದೇಶ ಆಗಿತ್ತು ಅನ್ನೋದು ನನಗ್ ಗೊತ್ತು. ಅವತ್ತು ಅಶ್ವಿನು ಮದುವೆ ಮಂಟದಿಂದ ಹೊರಡ್ತಿದ್ದ ಹಾಗೆ ಅವನ ಹಿಂದೆ ನಿನ್ ಕಡೆಯವ್ರನ್ನ ಬಿಟ್ಟು ಆಮೇಲೆ ನೀನ್ ಗೋಡನ್ಗೋಗಿ ನನ್ನ ಮಣಿನ ಕೊಂದು ಅದನ್ನ ಅಶ್ವಿನ್ ತಲೆ ಕಟ್ಟಿ ಅಮಾಯಕಳಾಗಿ ಏನು ಗೊತ್ತಿಲ್ಲದೆ ಇರೋಳ್ ತರ ಬಂದು ಮದುವೆ ಮಂಟದಲ್ಲಿ ಕೂತ್ಕೊಂಡೆ. ನಿನಗನ್ನಿಸ್ತಿರ್ಬೋದು, ಇವನ ಹತ್ರ ಇಷ್ಟೊಂದು ಬಲವಾದ ಸಾಕ್ಷಿ ಇದ್ರು ಇದನ್ನೆಲ್ಲ ಅವತ್ತೇ ಕೋರ್ಟಿಗೆ ಒಪ್ಪಿಸ್ದೆ ನನ್ನನ್ನೇನಕ್ಕೆ ಮನೆಗೆ ಬಿಟ್ಕೊಂಡ ಅಂತ. ಯಾಕೆ ಗೊತ್ತಾ? ನಿನ್ನ ಹೂವಿನ ಹಾಸಿಗೆ ಮೇಲೆ ಮಲಗಿಸಿ ಸುಕ್ಕುತ್ ಸುಪ್ಪತ್ಕೆಲಿ ತೇಲ್ಸಕ್ಕಲ್ಲ, ಮುಳ್ಳಿನ ಹಾಸಿಗೆ ಮೇಲೆ ಮಲಗಿಸಿ ಇಂಚಿಂಚಾಗಿ ಚುಚ್ಚಿ ಚುಚ್ಚಿ ಸಾಯ್ಸಕ್ಕೆ. ಇದ್ರ ಅನುಭವ ನಿನ್ಗೀಗಾಗ್ಲೇ ಆಗಿರ್ಬೇಕಲ್ವಾ? ಹಬ್ಬ, ಇದು ಬರೀ ಸ್ಯಾಂಪಲ್ ಮಾತ್ರ, ಪಿಕ್ಚರ್ ಅಭಿ ಬಾಕಿ ಹೇ. ನೀನ್ ನನ್ ಮಣಿನ ಹೇಗೆ ಚಿತ್ರಹಿಂಸೆ ಕೊಟ್ಟು ಸಾಯಿಸುತ್ತೀಯೋ ಹಾಗೆ ನಾನು ಅದಕ್ಕಿಂತ ಜಾಸ್ತಿ ಚಿತ್ರಹಿಂಸೆ ಕೊಟ್ಟು ನಿನ್ನನ್ನು ಸಾಯಿಸಬೇಕಲ್ವಾ? ಪ್ರೀತಿ ಪ್ರೇಮದ ಗಂಧಗಾಳಿ ಏನು ಅನ್ನೋದು ನಿನಗೆ ಜನ್ಮದಲ್ಲಿ ಅರ್ಥ ಆಗಲ್ಲ. ಬಟ್ ಡೋಂಟ್ ವರಿ, ಚಿತ್ರಹಿಂಸೆ ಅಂದ್ರೇನು, ಅದ್ರ ಅನುಭವ ಹೇಗಿರುತ್ತೆ ಅನ್ನೋದನ್ನ ನಾನು ನಿನಗೆ ಪ್ರತಿ ದಿನ ಪ್ರತಿ ಕ್ಷಣ ಅರ್ಥ ಮಾಡಿಸ್ತಾನೆ ಹೋಗ್ತೀನಿ. ತಗೋ